ಸಂಬಂಧಗಳು ಮುಗಿದ ಕ್ಷಣ ನಮ್ಮ ಜೀವನಾನೇ ಮುಗಿದು ಹೋದಂತೆ ಕೊರಗಬೇಡಿ. ಕಾಲಕ್ಕೆ ಎಲ್ಲವೂ ಮರೆಸುವ ಶಕ್ತಿ ಇದೆ. ಅಲ್ಲಿಯವರೆಗೆ ಕಾಯುವ ತಾಳ್ಮೆ ಇರಬೇಕಷ್ಟೆ. ಸುಳ್ಳು ಆ ಕ್ಷಣದ ಸಮಸ್ಯೆಗಳಿಂದ ಜಾರಿಕೊಳ್ಳಲು ಸಹಕರಿಸಬಹುದು, ಆದರೆ ಅದು ಬಿಡಿಸಲಾಗದ ಕಷ್ಟಗಳನ್ನು ಸೃಷ್ಟಿಸುತ್ತದೆ, ಹೋಗುತ್ತದೆ. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಶಾಶ್ವತ ಮತ್ತು ಒಂದು ವಸ್ತು ಒಡೆದು ಹೋದರೆ ಶಬ್ದ ಮಾತ್ರ ಬರುತ್ತದೆ, ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತದೆ. ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ, ಆದರೆ ನಮ್ಮ ಅತಿಯಾದ ಪ್ರೀತಿ ಇನ್ನೊಬ್ಬರಿಗೆ ಹಿಂಸೆ ಆಗಬಾರದು. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ಆ ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರುತ್ತಾರೆ. ತಾಳ್ಮೆಯಿಂದ ಇರುವವರು ಎಂದಿಗೂ ಸೋಲುವುದಿಲ್ಲ. ತಾಳ್ಮೆ ವಹಿಸಿ ನೋಡು, ಜೀವನ ತುಂಬ ಕಲಿಸುತ್ತೆ. ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ನಿನ್ನ ಬಗ್ಗೆ ಯಾರು ಏನೇ ಕೆಟ್ಟದ್ದು ಹೇಳಲಿ, ನಿನಗೆ ನೀನು ಮತ್ತು ನಿನ್ನ ಮನಸ್ಸು ಒಳ್ಳೆಯದು ಅನಿಸಿದರೆ ಬೇರೆಯವರ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ದುಸ್ಸಾಹಸ ಮಾಡಬೇಡ. ಪ್ರತಿಯೊಂದು ಕತ್ತಲೆಯ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲಿ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಯಾರ ಪಾಪವನ್ನು ನೀನು ತೆಗೆದುಕೊಳ್ಳಲು ಬರುವುದಿಲ್ಲ, ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಬರುವುದಿಲ್ಲ. ನಾವು ಏನು ಅನುಭವಿಸುತ್ತೇವೋ ಅದು ನಾವು ಮಾಡಿದ ಕರ್ಮಫಲ. ಅಹಂಕಾರ ಇದ್ದು ವೇದಾಂತ ಓದಿದರೆ ಏನು ಪ್ರಯೋಜನವಿಲ್ಲ. ಜ್ಞಾನಕ್ಕಿಂತ ಕಲ್ಪನೆ ಹೆಚ್ಚು ಮುಖ್ಯವಾದದ್ದು. ಯಶಸ್ಸಿನ ವ್ಯಕ್ತಿಯಾಗುವ ಬದಲಿಗೆ ಮೌಲ್ಯಯುತ ವ್ಯಕ್ತಿಯಾಗುವುದಕ್ಕೆ ಪ್ರಯತ್ನಿಸಿ. ಹಣ ಎಂಬುದು ಉಪ್ಪಿನಂತೆ, ಕಡಿಮೆ ತಿಂದರೆ ರುಚಿ, ಹೆಚ್ಚು ತಿಂದರೆ ದಾಹ. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೆ ಪ್ರಯೋಜನವಾಗದು. ಕೆಲವು ಸಣ್ಣ ಪುಟ್ಟ ಉಪಕಾರಗಳು ಒಳ್ಳೆಯ ನಡವಳಿಕೆಯನ್ನು ಮೂಡಿಸುತ್ತದೆ. ಶತ್ರುಗಳನ್ನು ಗಳಿಸಬೇಕಾದರೆ ಯಾರಲ್ಲೂ ಜಗಳ ಮಾಡಬೇಕಾಗಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾಕು, ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ಕುದಿಯುವ ನೀರಿನಲ್ಲಿ ಮುಖದ ಬಿಂಬ ಕಾಣುವುದಿಲ್ಲ. ಕೋಪದಲ್ಲಿರುವಾಗ ನೀವೇನು ಮಾಡುತ್ತೀರಿ ಎಂಬ ಪ್ರಜ್ಞೆ ಇರುವುದಿಲ್ಲ. ಇನ್ನೊಬ್ಬರ ಹಂಗಲ್ಲಿ ಬದುಕೋದು ಯಾವತ್ತಿದ್ರೂ ನರಕಾನೆ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ನಮ್ಮ ಅನ್ನನ ನಾವೇ ದುಡಿದುಕೊಳ್ಳಬೇಕು. ಎಲ್ಲ ಸಂದರ್ಭದಲ್ಲೂ ಮಾತನಾಡಬೇಕು ಎಂಬ ಆತುರ ಬೇಡ. ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತದೆ. ಎಲ್ಲದಕ್ಕೂ ಕೊನೆಯಿದೆ. ಅದು ಸಂತೋಷ ಆದರೂ ಸರಿ, ಕಷ್ಟಗಳಾದರೂ ಸರಿ. ಕಾಯಬೇಕಷ್ಟೆ. ತಾಳ್ಮೆ ಜಗತ್ತಿನ ಅತಿ ಸುಂದರವಾದ ಪ್ರಾರ್ಥನೆ, ಮೌನ ಜಗತ್ತಿನ ಅತಿ ಸುಂದರ ಮಾತು. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ನಾವು ಹೋದ ಕಡೆ ಮರ್ಯಾದೆ ಕೊಡಲಿಲ್ಲ ಅನ್ನೋದು ತಪ್ಪು, ಏಕೆಂದರೆ ಮರ್ಯಾದೆ ಇಲ್ಲದ ಕಡೆ ಹೋಗಿದ್ದು ನಾವು ಮಾಡಿದ ತಪ್ಪು. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸಲಾಗುವುದಿಲ್ಲ. ಯಾರದ್ದೋ ಅರಮನೆಯಲ್ಲಿ ಗುಲಾಮನಾಗಿರೋದಕ್ಕಿಂತ ನಿನ್ನದೇ ಗುಡಿಸಲಿನಲ್ಲಿ ರಾಜನಾಗಿರು. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬಿಟ್ಟರೂ ಅದು ಬೆಳಗುತ್ತಿರಬೇಕು. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.